ನಮಸ್ತೆ ಸರ್, ತಮಗೆ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯಕ್ಕೆ ತಮಗೆ ಸುಸ್ವಾಗತ. ಸರ್, ಇದು ಅಕ್ಷರ ಬ್ರಹ್ಮ ಅಂತೇಳಿ, ಪ್ರತಿಯೊಂದೊಂದು ಅಕ್ಷರ ಕೂಡ ಅಕ್ಷರ ದೇವತೆಗಳಂತೇಳಿ, ಅಜಮುಖಿ ಅಂತೇಳಿ ಆಕಾರಕ್ಕೆ ಒಂದು ಆ ದೇವತಾ ಸ್ವರೂಪ ಮತ್ತು ಶ್ಲೋಕಗಳಿದೆ. ಆ ರೀತಿಯಲ್ಲಿ ಆಯಿಂದ ಹಿಡಿದು ಕ್ಷ ತನಕ ಅಕ್ಷರಮಾಲ ಅಂದರೆ ಗಾರ್ಲ್ಯಾಂಡ್ ಆಫ್ ಸರಸ್ವತಿ ಅಂತೇಳಿ, ಸರಸ್ವತಿಗೆ ಒಂದು ಅಕ್ಷರಗಳ ಮಾಲೆ ಅಂತ ಹೇಳ್ತೀವಿ. ಆಯಿಂದ ಕ್ಷ ತನಕ ಯಾವೆಲ್ಲ ಅಕ್ಷರಗಳಿದೆಯೋ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದು ದೇವತೆಗಳು ವಿಶೇಷ, ಬೇರೆಲ್ಲೂ ಕೂಡ ನಿಮಗೆ ಅದರ ಲಭ್ಯಗಳಿಲ್ಲ. ಚೆನ್ನಾಗಿದೆ ಇದು. ಇದು ಪ್ರತಿಯೊಂದು ಕೂಡ ಅಕ್ಷರ ದೇವತೆಗಳನ್ನು ಒಂದು ದೇವರ ರೂಪದಲ್ಲಿ ನೀವು ಇದನ್ನು ತೋರಿಸಿರೋದು ತುಂಬ ಸುಂದರವಾಗಿದೆ. ಸಂಸ್ಕೃತದಲ್ಲಿ ಅದನ್ನು ನೀವು ಹೇಳಿದ್ದೀರಾ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತ ಮತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಳಿದರೆ ಬಹುಶಃ ಪ್ರತಿಯೊಬ್ಬರಿಗೂ ಅದು ತಲುಪುತ್ತೆ ಅನಿಸುತ್ತೆ. ಬಹುಶಃ ಇದು ನಾನು ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ಇದು ಅಕ್ಷರ ದೇವತೆಗಳನ್ನು. ತುಂಬ ವಿಶೇಷ ಅನ್ನಿಸ್ತು ಮತ್ತು ತುಂಬ ಸುಂದರವಾಗಿದೆ. ಮತ್ತು ಇದನ್ನು ನಾವೆಲ್ಲ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಎಲ್ಲರಿಗೂ ಆಸಕ್ತರಿಗೆ ಎಲ್ಲರಿಗೂ ತಲುಪಿಸ್ಬೇಕು. ಸೊ ಇಲಾಖೆ ಖಂಡಿತ ನಿಮ್ಮ ಈ ಒಂದು ಪ್ರಯತ್ನದಲ್ಲಿ ಇದನ್ನು ಬ್ರೋಚರಾಗಿ ಏನು ಪಬ್ಲಿಷ್ ಮಾಡೋದು ಸೂಕ್ತ ಅನಿಸುತ್ತೆ. ಸೊ ನಮ್ಮ ಪುರಾತತ್ವ ಇಲಾಖೆ ಇದಕ್ಕೆ ಕೈ ಜೋಡಿಸುತ್ತೆ ಅಂತ ನಾನು ಹೇಳ್ತೇನೆ. ಬಹುಶಃ ನಿಮ್ಮ ಉದಾಹರಣೆ ಸರ್, ಯಾಕಂದರೆ ಇದು ಎಲ್ಲ ರೀಚ್ ಆಗಬೇಕು. ಪ್ರತಿಯೊಬ್ಬರು ಕೂಡ ಕೇವಲ ಆ್ಯಪಲ್ ಅಲ್ಲ, ಆಕಾರದಲ್ಲಿ ಇಷ್ಟೆಲ್ಲ ಬ್ರಹ್ಮಾಂಡವೇ ಅಡಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ನೋಡಿ, ಒಂದೊಂದು ಅಕ್ಷರಕ್ಕೊಂದೊಂದು ಶ್ಲೋಕ ಇದೆ, ಒಂದೊಂದು ದೇವತೆ ಇದೆ, ಎಷ್ಟು ಸುಂದರವಾಗಿದೆ. ಬಹುಶಃ ಇದು ಕೇವಲ ಈ ಮ್ಯೂಸಿಯಮಲ್ಲಿ ಮಾತ್ರ ನಾನು ನೋಡಿದ್ದೇನೆ, ಬಟ್ ಬೇರೆ ಎಲ್ಲೂ ನೋಡಿಲ್ಲ. ಸೊ ಈ ಒಂದು ಅಕ್ಷರ ದೇವತೆಗಳನ್ನು ನಾವು ನೋಡಬೇಕು, ಅದನ್ನು ಆ ದೇವತೆ ಏನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಂಸ್ಕೃತ ವಿಶ್ವವಿದ್ಯಾಲಯ ಏನು ಈ ವಸ್ತು ಸಂಗ್ರಹಾಲಯ, ಹಸ್ತಪ್ರತಿಗಳ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದರೆ ನಮ್ಮೆಲ್ಲ ಅಕ್ಷರ ಮಾಲೆಯ ಅಕ್ಷರ ದೇವತೆಗಳನ್ನು ಕಣ್ಣು ತುಂಬ್ಕೋಬೋದು ಅಂತ ಖಂಡಿತ ಸರ್. ತುಂಬ ಸುಂದರವಾಗಿದೆ. ಒಳ್ಳೆ ಪ್ರಯತ್ನ ನಿಮ್ಮದು, ಚೆನ್ನಾಗಿದೆ ಮಾತ್ರ. ಥ್ಯಾಂಕ್ಸ್ ಸರ್. ಒಂದು ಸಾರಿ ನಾವು ಈ ಹಸ್ತಪ್ರತಿಗೆ ಸಿಟ್ರಿನಲ್ಲಿ ಕೋಟ್ ಮಾಡಿದ್ರೆ ಅದು 1 ವರ್ಷಗಳ ಕಾಲ ಯಾವುದೇ ಥರಕ್ಕೆ ಕೂಡ ಅದು ಸಿಟ್ರಿನಲ್ ಆಯಿಲ್ ಅಂತ ಲೆಮನ್ ಗ್ರಾಸ್ ಆಯಿಲ್ ಅಂತ ಕೂಡ ಕೊಡ್ತಾರೆ ಸರ್. ಇದು ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ತೊಗೋಬೇಕಾಗುತ್ತೆ. ಓಕೆ. ಸೊ ಈ ಕಾಟನಲ್ಲಿ ನೀವು ಅದನ್ನು ಡಿಪ್ ಮಾಡಿಕೊಂಡು ಈ ರೀತಿ ಮಾಡ್ತೀರಾ? ಹೌದು ಸರ್. ಸೊ ಈ ರೀತಿ ಮಾಡೋದ್ರಿಂದ ಇದು ನಿಮಗೆ 1 ವರ್ಷದವರೆಗೂ ಯಾವುದೇ ಕ್ರಿಮಿಕೀಟಗಳು ಬರೋದಿಲ್ಲ. ಅದು ಹಸ್ತಪ್ರತಿಗಳು ಸುರಕ್ಷಿತವಾಗಿರುತ್ತೆ ಅಂತ ಸರ್. ಖಂಡಿತ ಹೇಳ್ತೀರಾ. ಆಮೇಲೆ ಎಷ್ಟು ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ. ಸೊ ನೀವು ಹೇಳೋದು ಒಂದು ರೈಟಿಂದ ಲೆಫ್ಟಿಗೆ ಮಾಡಬೇಕು, ಅರ್ಧ ಭಾಗ. ಇನ್ನೊಂದು ಲೆಫ್ಟಿಂದ ರೈಟ್. ಇಟ್ಸ್ ಬ್ಯೂಟಿಫುಲ್ ಸರ್. ತುಂಬ ಸುಂದರವಾಗಿ ಇಟ್ ಸ್ವಲ್ಪ ಅದಕ್ಕೆ ಕೀಟಗಳು ಬರೋದಿಲ್ಲ, ಅದಕ್ಕೆ ಎಡಿಟ್ ಆಗುತ್ತೆ. ಓಕೆ. ಬಟ್ ನಮಗೆ ಸ್ಮೆಲ್ ತುಂಬ ಇಷ್ಟ ಆಗ್ತಾ ಇದೆ, ಬಟ್ ಕೀಟಗಳಿಗೆ ಇಷ್ಟ ಆಗಲ್ಲ. ಓಕೆ, ತುಂಬ ಚೆನ್ನಾಗಿದೆ. ಎಷ್ಟೋ ಫಾರಿನರ್ಸ್ ಕಲರ್ಸ್ಗಳು ಯಾವ ಪರ್ಫ್ಯೂಮ್ ಅಂತೇಳಿ ತಗೊಂಡದ್ದು ಉದಾಹರಣೆಗಳಿದೆ. ಅಷ್ಟು ಚೆನ್ನಾಗಿದೆ, ಒಂದು ಪ್ಲೆಸೆಂಟ್ ಸ್ಮೆಲ್ ಇದೆ. ಅಷ್ಟು ಚೆನ್ನಾಗಿದೆ ಇದು. ಸಿಟ್ರಿನಲ್ ಆಯಿಲ್ ಹಾಕಿದ ಮೇಲೆ ಹಸ್ತಪ್ರತಿಗಳು ಎಷ್ಟು ಸಂರಕ್ಷಣೆಗೆ ಒಳಪಡುತ್ತೆ. ಒಂದು ಸರಿ ನಾವು ಒಂದು ಲೇಯರ್ ಆಫ್ ಆಯಿಲನ್ನು ಅದ್ರ ಮೇಲೆ ಕಾಟನ್ ಯೂಸ್ ಮಾಡಿ ಸ್ಮಿಯರ್ ಮಾಡಿದ ಮೇಲೆ ಇದರ ಜೀವ 1 ವರ್ಷ ಜಾಸ್ತಿ ಆಗುತ್ತೆ, ಇದರ ಒಂದು ಲೈಫ್ ಸ್ಪ್ಯಾನ್. ಸೊ ಇದಕ್ಕೆ ಯಾವುದೇ ಕ್ರಿಮಿಕೀಟಗಳು ದಾಳಿ ಮಾಡೋದಿಲ್ಲ ಅನ್ನೋದು ಹೇಳ್ತಾರೆ. ಸೊ ತುಂಬ ಸುಂದರವಾಗಿದೆ ಇದು. ಗುಡ್. ಇದು ಆ್ಯಸಿಡ್ ಫ್ರೀ ಕಾಟನ್ ಕ್ಲಾತ್ ಅಂತೇಳಿ. ಇದು ಆ್ಯಸಿಡ್ ಫ್ರೀ ಆಗಿರಬೇಕು, ಯಾಕಂದರೆ ಅದನ್ನು ಸಣ್ಣ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡಬೇಕು ಆ ರೀತಿಯಲ್ಲಿ ರಕ್ಷಣೆ ಮಾಡಿದ್ರೆ ಮಾತ್ರ ಅವುಗಳು ಉಳ್ಕೊಳ್ಳುತ್ತವೆ. ಹಾಗಾಗಿ ಈ ಕಾಟನ್ ಕ್ಲಾತ್ ಕೂಡ ರೆಡ್ ಕಾಟನ್ ಕ್ಲಾತ್ ಅಂತೇಳಿ ಹಾಕ್ತೀವಿ. ಒಂದು ಶ್ಲೋಕ ಕೂಡ ಇದೆ, ತೈಲಾದ ರಕ್ಷೇತ್ ಜಲಾದ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾಥ್ ಅಂತೇಳಿ. ತುಂಬ ಹಸ್ತಪ್ರತಿಗಳ ಶಿಥಿಲವಾಗಿ ಕಟ್ಟಬಾರ್ದು, ತುಂಬ ಟೈಟಾಗಿ ಕಟ್ಟಬಾರ್ದು ಅಂತೇಳಿ ಈ ರೀತಿ ಮಾಡಿರ್ತೀವಿ. ಸೊ ಅವಾಗೇನಾಗುತ್ತೆ, ಡಸ್ಟು ಅಷ್ಟು ಬೇಗ ಸುಲಭವಾಗಿ ಎಂಟ್ರಿ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಈ ಥರವಾಗಿ ಒಂದು ರೀಸೆಂಟಾಗಿ ಕಲೆಕ್ಟ್ ಮಾಡ್ಕೊಂಡ್ಬಂದಿತ್ತು. ಇದೆಲ್ಲ ಪ್ರೊಸೆಸ್ ನಡೀತಾ ಇದೆ. ಇದು ಲೇಖನ ಸಾಮಗ್ರಿಗಳು ಸರ್, ಏನ್ಸಿಯಂಟ್ ರೈಟಿಂಗ್ ಮೆಟೀರಿಯಲ್ಸ್ ಅಂತೇಳಿ. ಈಗ ನಮಗೆಲ್ಲ ಪೆನ್ ಇದೆ, ಆ ಕಾಲದಲ್ಲಿ ಇದು ಚೂಪಾದಂಥ ಮರದ ಕಟ್ಟಿಗೆನೆಲ್ಲ ಇಟ್ಕೊಂಡು ಇದ್ರ ಮೂಲಕ ಶಾರ್ಪಲ್ಲಿ ಹಿಂಗೆ ಬರೀತಾ ಇದ್ರು ಈ ಥರವಾಗಿ. ತಾವು ಬರ್ತಾರಲ್ಲ ಸರ್ ಅವರು ಸರ್. ಇದನ್ನು ಕೂಡ ಲೇಖನ ಸಾಮಗ್ರಿ, ರೈಟಿಂಗ್ ಇನ್ಸ್ಟ್ರೂಮೆಂಟ್. ಏನು ಇದು ಮೆಟೀರಿಯಲ್ ಯಾವ ಥರ? ಬಿದಿರನ್ನ ಕಡ್ಡಿ ಸರ್, ಅದು ಬಿದ್ರೆ ಯೂಸ್ ಮಾಡ್ತಾ ಇದ್ದ ಈ ಥರ ಸ್ಕ್ರ್ಯಾಚ್ ಮಾಡುವಂಥದ್ದು. ಸ್ಕ್ರ್ಯಾಚ್ ಮಾಡಾದ್ಮೇಲೆ ಅದಕ್ಕೆ ಒಂದು ಮಸಿ ಅಂತೇಳಿ ಕೋಟ್ ಮಾಡಿ ಆಯಿಲಿಂಗ್ ಮಾಡ್ತಾಯಿದ್ರು. ಸೊ ಅದು ಓದಲಿಕ್ಕೆ ಈಸಿ ಆಗ್ತಾಯಿತ್ತು.
ಅಭಿಜ್ಞಾನ ಶಾಕುಂತಲದಲ್ಲಿ ಆಕೆ ಒಂದು ಕಮಲದ ಎಲೆ ಮೇಲೆ ಒಂದು ಪತ್ರವನ್ನು ಬರೀತಿರ್ತಕ್ಕಂಥದ್ದು ಕೂಡ ಉದಾಹರಣೆ ಇದೆ ಅಲ್ಲಿ, ಉಲ್ಲೇಖ ಇದೆ ಕಾಳಿದಾಸನ ಒಂದು ಓಕೆ ಅಭಿಜ್ಞಾನ ಶಾಕುಂತಲದಲ್ಲಿ. ಬಟ್ ತುಂಬ ಪ್ರೆಸ್ ಮಾಡಿ ಬರೀಬೇಕಿಲ್ಲ. ಹೌದೌದು, ಅಂದರೆ ಇದು ಡ್ರೈ ಇದೆ ಸರ್. ಅದು ಆ್ಯಕ್ಚುಲಿ ಇದನ್ನು ಬರೀಲಿಕ್ಕೆ ಸ್ವಲ್ಪ ಸಾಫ್ಟ್ ಇರಬೇಕು, ಅದು ಇದು ತುಂಬ ಡ್ರೈ ಆಗಿದೆ ಅದು. ಸೊ ನೀವು ಅದು ಬರವಣಿಗೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ವೆಟ್ ಸಾಫ್ಟ್ ತುಂಬ ಸಾಫ್ಟ್ ಇರಬೇಕು. ಅದು ಸಾಫ್ಟ್ ಆದ ಬರೆದ್ಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಆಯಿಲಿಂಗು ಮತ್ತು ಮಸಿನ ಇಂಕ್ ಮಾಡೋದನ್ನು ಕೂಡ ಮಾಡಲಿಕ್ಕಾಗುತ್ತೆ. ಈ ಹಿಂದೆಲ್ಲ ಈ ಗರಿಗಳಲ್ಲಿ ಕೂಡ ಬರೀತಾ ಇದ್ರು. ಇವತ್ತು ಕೂಡ ಹದ್ದಿನ ಗರಿನಲ್ಲಿ ಹದ್ದಿನ ಗರಿ ಸಿಕ್ಕರೆ ನೀವು ಇಂಕನ್ನ ಇಟ್ಕೊಂಡ್ರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು, ಅದ್ರಲ್ಲಿ ಬರೀತಾ ಇದ್ರು. ಸೊ ರೀಸೆಂಟಾಗಿ ಒಂದು ಕಲೆಕ್ಟ್ ಮಾಡೋದು ಕನೆಕ್ಷನ್ನಲ್ಲಿ ಆನ್ಲೈನಲ್ಲಿ. ಅಂದರೆ ಲಿಪಿಕಾರರು ಕೆಲವರು ಶೈವ ಸಿದ್ಧಾಂತ ಸಂಬಂಧಪಟ್ಟಂಗೆ, ಶಾಕ್ತ ಸಿದ್ಧಾಂತ ಸಂಬಂಧಪಟ್ಟಂಗೆ ಬೇರೆ ಬೇರೆ ಥರದಲ್ಲಿ ತ್ರಿಶೂಲ ಇರ್ಬೋದು, ಓಂ ಇರ್ಬೋದು, ಈ ಥರ ಒಂದು ಸುಬ್ರಹ್ಮಣ್ಯೇಶ್ವರನ ಒಂದು ಆಯುಧ ಇರ್ಬೋದು, ಬೇಲಾಯುಧಂ ಅಂತೇಳಿ ಈ ಥರದ್ದೆಲ್ಲ ಇಟ್ಕೊಂಡು ಅವರ ಒಂದು ಕಲ್ಪನೆ, ಅವರ ಧಾರ್ಮಿಕ ಶ್ರದ್ಧೆ ಪ್ರಕಾರವಾಗಿ ಇಟ್ಕೊಂಡು ಹೇಗೆ ಇಟ್ಕೊಳ್ಳೋದು ಅದು ಆ್ಯಕ್ಚುಲಿ ಸರ್ ಹಿಂಗೆ ಇಟ್ಕೊಂಡದೆ ಒಂದು ಡಿಫ್ರೆಂಟ್ ಸ್ಟೈಲ್ಸ್ ಅಂತಿತ್ತು. ಹಾಂ, ಇದು ತೆಗಿತಾ ಇರಲಿಲ್ಲ ಯಾವಾಗ? ಹಾಂ, ತೆಗಿತಿಲ್ಲ ಸರ್. ಅದು ಹಿಂದೆ ಹೊಂದಾಣಿಕೆ ಮಾಡ್ಕೊಂಡು ಅದೇ ಬರೀತಾ ಇದ್ರು. ದ ವರ್ಲ್ಡ್ಸ್ ಓಲ್ಡೆಸ್ಟ್ ಕಾಪಿ ಭಗವದ್ಗೀತಾ ನೋಡಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇದೆ. ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸರ್. ನಮ್ಮಲ್ಲಿ ಹೌದು, ಇಲ್ಲ. ಹೌದು, ಇದು ಅಯೋಧ್ಯೆ ಕಂಡದ್ದು ಸರ್. ಅದು ಹ್ಯಾಂಡ್ ಮೇಡ್ ಪೇಪರ್ದು. ನೈಸ್. ಬಾಲಗ್ರಹ ಚಿಕಿತ್ಸೆದೆಲ್ಲ ಈ ಥರ ತಾಳ ಇದರಲ್ಲಿ ತಾಮ್ರಪತ್ರದಲ್ಲಿ ಬರೀತಾ ಇದ್ರು ಅಂತೇಳಿ ಇನ್ಸ್ಕ್ರಿಪ್ಷನ್ಸ್ ಕೂಡ ಇರುತ್ತವೆ. ಇದೆಲ್ಲ ಏನಿದು? ಇದು ಯಂತ್ರಗಳು ಸರ್, ಯಂತ್ರ ಮಂತ್ರಗಳಿಗೆ ಸಂಬಂಧಪಟ್ಟಂಗೆ. ಅದು ವಾಸ್ತು ಯಂತ್ರ. ಸೊ ಹಂಗಾಗಿ ಮ್ಯಾನುಸ್ಕ್ರಿಪ್ಟ್ಸ್ ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದ ಫ್ಯೂಚರ್. ಖಂಡಿತ. ಭೂತ ಮತ್ತು ಭವಿಷ್ಯತ್ತಿನ ಒಂದು ಸಂಪರ್ಕ ಸೇತುವೆಗಳು ಅಂತೇಳಿ. ವಚನ ಸಾಹಿತ್ಯದ ಒಂದು ಮೂಲ ತಾಳೆಗರಿನ ಲಿಪ್ಯಂತರ ಮಾಡಿರೋದು. ಲಿಪ್ಯಂತರ ಮೀನ್ಸ್ ಟ್ರಾನ್ಸ್ಲಿಟ್ರೇಷನ್ ಸರ್. ಅದು ಭಾಷಾಂತರ, ಟ್ರಾನ್ಸ್ಲೇಷನ್. ಈಗ ಲಿಪ್ಯಂತರ ಮಾಡಿ ಇದು ಕೊಡೋದ್ರಿಂದ ಒಂದು ಮ್ಯಾನುಸ್ಕ್ರಿಪ್ಟ್ ಉಳ್ಕೊಳ್ಳುತ್ತೆ, ಮತ್ತು ಜನಗಳಿಗೆ ಆ ಒಂದು ಅಕ್ಷರಗಳು ಕೂಡ ಹೇಗಿತ್ತು, ಹೇಗೆ ಬರ್ದಿದ್ರು, ಈಗಿತ್ತು ಅಂತ. ಈಗ ಅದನ್ನ ಈಗ ಹೌದು, ನಾವು ಈ ಭಾಷೆಯಲ್ಲಿ ಬರೆದ್ರೆ ಈಗ ಹೇಗೆ ಕಾಣುತ್ತೆ, ಹೇಗೆ ಓದ್ಬೋದು. ಈಗ ನಾವು ಡೈಲಿ ನ್ಯೂಸ್ ಪೇಪರ್ ಓದೋ ಕನ್ನಡನೇ ಬೇರೆ. ಹೌದು, ನಮ್ಮ ಹಳೆಗನ್ನಡ ಇದೆಲ್ಲ, ಅದನ್ನು ಓದ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಅದನ್ನು ಓದೋ ಅಭ್ಯಾಸ ಇಟ್ಕೊಂಡ್ರೆ ಅದು ಉಳ್ಕೊಳ್ಳುತ್ತೆ ಅಂತ. ಅಭ್ಯಾಸಾನುಸಾರಿಣಿ ವಿದ್ಯಾ, ಕರ್ಮಾನುಸಾರಿಣಿ ಬುದ್ಧಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮತ್ತೆ ಬರುತ್ತೆ ಸರ್. ಅದು ನಾವು ನೋಡೋದೇ ಇಲ್ಲ ಅಂದರೆ ಅದು ಬರೋದಿಲ್ಲ. ಹಾಗಾಗಿ ನಿಜ. ಸ್ಕ್ಯಾನರ್ ಸರ್ ಇದು ಆ್ಯಕ್ಚುಲಿ. ಓಕೆ. ಒಂದು ಆಧುನಿಕವಾಗಿ ಹಸ್ತಪ್ರತಿಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡುವಂಥದ್ದು ಈ ಪೇಪರ್ ಮ್ಯಾನುಸ್ಕ್ರಿಪ್ಟು ಮತ್ತು ಪಾಮ್ ಲಿಪ್ ಅಂತೇಳಿ. ಈ ಪಾಮ್ ಲಿಪ್ಗೆ ಫೋಲಿಯೋಸ್ ಅಂತ ಹೇಳ್ತೀವಿ, ಇದಕ್ಕೆ ಪೇಪರ್ ಮ್ಯಾನುಸ್ಕ್ರಿಪ್ಟ್ಗೆ ಪೇಜಸ್ ಅಂತ ಹೇಳ್ತೀವಿ. ಸೊ ದ ಡಿಫ್ರೆನ್ಸ್ ಇದೆ. ಒಂದ್ಸರಿ ಸ್ಕ್ಯಾನ್ ಮಾಡಿ ನಾವು ಇಟ್ಕೊಂಡ್ರೆ ಸಿಸ್ಟಮ್ಗೆ ನಾವು ಎಷ್ಟು ಕಾಪಿಗಳು ಬೇಕಾದ್ರೂ ಕೂಡ ಅದನ್ನು ಸೆಂಡ್ ಮಾಡ್ಬೋದು ಅಂತೇಳಿ. ಸಂಕೇತಗಳು, ಅಕ್ಷರಗಳು, ಸ್ವರೂಪಗಳ ಬಗ್ಗೆ ಅದು ಉಲ್ಲೇಖ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಹಾಗೆ ಮಾಡಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಹಕಾರ ಇರಲಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆಯ ವಸ್ತು ಸಂಗ್ರಹಾಲಯ ಇದು. ಎಸ್ಪೆಷಲಿ ಇಂದಿನ ಪೀಳಿಗೆಗೆ ಹಸ್ತಪ್ರತಿಗಳು ಹೇಗಿತ್ತು ಅನ್ನೋದು ನೋಡೋದಕ್ಕೆ, ಖಂಡಿತ ಸರ್, ಅದರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದ್ದೀರಾ. ಚೆನ್ನಾಗಿದೆ. ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.